ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಜನವರಿ 22, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಸೈಮಲ್ಟೇನಿಯಸ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಇವಾಗ ಸಿಟಿಜನ್ಸ್ಗಳ ಒಂದು ಫೀಡ್ಬ್ಯಾಕನ್ನು ನಾವು ಆರ್ಟಿಕಲ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಇನ್ನು ನಿಸಾರ್ ಮಿಷನ್ನ ಫಂಕ್ಷನ್ ಯಾವ ರೀತಿಯಾಗಿದೆ ಅಂತ ಇದೇ ವರ್ಷದಲ್ಲಿ ಲಾಂಚ್ ಮಾಡಲಿದ್ದಾರೆ ಅನ್ನುವಂಥ ಒಂದು ಆರ್ಟಿಕಲನ್ನು ಸಹ ಕನೆಕ್ಟ್ ಮಾಡ್ಬೋದು. ಇಂಡಿಯಾ ಬಾಂಗ್ಲಾದೇಶ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಆಗಿದೆ. ಹಾಗಾಗಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ಗೆ ಸಂಬಂಧಪಟ್ಟಂತೆ ಬೈಲ್ಯಾಟ್ರಲ್ ರಿಲೇಷನ್ ಅನ್ನು ನಾವು ಈ ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಇನ್ನು IMEC ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ನ ಒಂದು ಇಂಪಾರ್ಟೆನ್ಸ್ ಅನ್ನು ನಾವು ಇವಾಗ ಯಾಕೆ ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನು ಸಹ ಇಲ್ಲಿ ಕಾಣುವಂಥದ್ದು. ಇನ್ನು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಏಸ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಹೇಗೆ ಜೆಂಡರ್ ಡಿಸ್ಪ್ಯಾರಿಟಿ ಇದೆ ಅನ್ನುವಂತಹ ಕನೆಕ್ಟಿವಿಟಿ, ಯಾವ ರೀತಿಯಾಗಿ ನಾವು ಟೆಕ್ನಾಲಜಿನ ಎಕ್ಸೆಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನೆಕ್ಟಿವಿಟಿನ ಆರ್ಟಿಕಲ್ ನಡಿನಲ್ಲಿ ಕಾಣಬಹುದು. ಈ ಆರ್ಟಿಕಲ್ಸ್ಗಳು ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಹಕಾರಿಯಾಗ್ತವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ನಿಸಾರ್ ಮಿಷನ್ ಅನ್ನು ಲಾಂಚ್ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಅಂತ ನಾಸಾ ಅಫಿಷಿಯಲ್ಸಿಂದ ಅಪ್ಡೇಟ್ ಬರ್ತಾ ಇದೆ. ಸೂನ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಅಪ್ಡೇಷನನ್ನು ಕಾಣ್ಬೋದು. ಸೊ ಈ ಒಂದು ಮಿಷನ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಸೊ ಇಲ್ಲಿ ಯೂಸ್ ಮಾಡ್ತಾ ಇರುವಂತಹ ಒಂದು ವೆಹಿಕಲ್ ಯಾವುದು, ಲಾಂಚ್ ವೆಹಿಕಲ್ ಯಾವುದು, ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ, ಏನಾದರೂ ಸ್ಪೆಷಲ್ ಫೀಚರ್ಸ್ಗಳು ಇದಾವ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡ್ಬೋದು. ನಿಸಾರ್ ಅಂದರೆ ಏನು, ಇದರ ಒಂದು ಫುಲ್ ಫಾರ್ಮನ್ನು ನೋಡೋದಾದರೆ ನಿಸಾರ್ ಅಂತಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಈ ಫುಲ್ ಫಾರ್ಮು ಸಹ ನಮಗೆ ಇಂಪಾರ್ಟೆಂಟ್. ನಿಸಾರ್ ಅಂದರೆ ಈ ಒಂದು ಮಿಷನ್ ನಡಿನಲ್ಲಿ ನಾಸಾ ಹಾಗೂ ಇಸ್ರೋ ಇವೆರಡೂಗಳ ಕೊಲಾಬರೇಷನ್ ಮುಖಾಂತರ ಒಂದು ಅಬ್ಸರ್ವೇಟರಿ ಮಿಷನ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅರ್ತ್ ಅಬ್ಸರ್ವೇಟರಿ ಮಿಷನ್ ಅಂತ ಹೇಳ್ಬೋದು. ಅರ್ಥಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಎಕೋಸಿಸ್ಟಮಲ್ಲಿ ಬದಲಾವಣೆ ಏನಾಗ್ತಾ ಇದೆಯಲ್ಲ, ನ್ಯಾಚುರಲ್ ಪ್ರೊಸೆಸ್ಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆಯಲ್ಲ, ಇದನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರನೇ ಈ ಒಂದು ಮಿಷನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹೋಲಿಸ್ಟಿಕಲಿ ನಿಮಗೆ ಇದರ ಒಂದು ಫಂಕ್ಷನನ್ನು ನೋಡೋದಾದರೆ ಜನರಲ್ ಆಗಿ ಹೇಳಬೇಕಾಗಿರೋದೇನು, ಅರ್ಥಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಎಕೋಸಿಸ್ಟಮಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಐಡೆಂಟಿಫೈ ಮಾಡಲಿಕ್ಕೆ ನೈಸರ್ಗಿಕವಾಗಿ ಏನೇನು ಬದಲಾವಣೆ ಆಗ್ತಾ ಇದೆ, ಮೇಜರ್ಲಿ ವಾಲ್ಕೆನಿಕ್ ಆ್ಯಕ್ಟಿವಿಟೀಸ್ಗಳು ಯಾವ ರೀತಿಯಾಗಿದೆ ಅಂತ, ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ, ಏನು ಪ್ರಿಕಾಷನ್ಸನ್ನು ನಾವು ತೆಗೆದುಕೊಳ್ಬೇಕು, ಗ್ರೌಂಡ್ ವಾಟರಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಇದರಿಂದ ಯೂಸ್ ಆಗಿರ್ಬೋದು ಅಥವಾ ಎಫೆಕ್ಟ್ ಆಗಿರ್ಬೋದು, ಯಾವ ರೀಜನ್ಸಲ್ಲಿ ಯಾವ ರೀತಿಯಂಥ ಡಿಸ್ಪ್ಯಾರಿಟೀಸ್ಗಳನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದಾಗಲಿ, ಐಸ್ ಶೀಟ್ಗಳಿಗೆ ಸಂಬಂಧಪಟ್ಟಂಥ ಒಂದು ಮೇಜರ್ಮೆಂಟನ್ನು ಮಾಡಲಿಕ್ಕೆ ಪ್ರಾಪರ್ ಆಗಿರುವಂಥ ಒಂದು ಅಬ್ಸರ್ವೇಷನ್ ಬೇಕು. ಹಾಗೂ ವೆಜಿಟೇಷನ್ ಡಿಸ್ಟ್ರಿಬ್ಯೂಷನ್ಸ್, ಸೊ ನ್ಯಾಚುರಲ್ ವೆಜಿಟೇಷನ್ಸ್ನ ಡಿಸ್ಟ್ರಿಬ್ಯೂಷನ್ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ, ಸೊ ಅರ್ತ್ ಕಾಂಪ್ಲೆಕ್ಸ್ ಎಕೋಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮಿಷನ್ ನಮಗೆ ಸಹಕಾರಿ ಆಗ್ತಾ ಇದೆ. ಲಾಂಚ್ ವೆಹಿಕಲ್ ಯಾವ ರೀತಿಯಾಗಿದೆ, GSLV Mark 2ನ ಮುಖಾಂತರ ನಾವು ಲಾಂಚ್ ಮಾಡಲಿದ್ದಾವೆ. ಇದನ್ನು ಲೋ ಅರ್ತ್ ಆರ್ಬಿಟ್ ಅಬ್ಸರ್ವೇಟರಿ ಅಂತಲೂ ಸಹ ಕರೆಯಲಾಗುತ್ತೆ. ಸೊ ಈ ಒಂದು ಅಬ್ಸರ್ವೇಟರಿ ಅರ್ತನ್ನು 12 ಡೇಸಲ್ಲಿ 2 ಸಾರ್ತಿ ಕಂಪ್ಲೀಟಾಗಿ ಎಕ್ಸಾಮಿನೇಷನನ್ನು ಮಾಡುತ್ತೆ. ಸೊ ಡೇ ನೈಟ್ ಆದರೂ ಸಹ ಇದು ವರ್ಕಿಂಗ್ ಇರುತ್ತೆ ಅನ್ನುವಂಥ ಕಂಡೀಷನ್ ಆಗಿರ್ಬೋದು. ಇದರೊಂದಿಗೆ ಒಂದು ವೇಳೆ ಕ್ಲೌಡ್ ಕವರಿಂಗ್ ಆಗಿರುವಂಥ ಸಿಚುವೇಷನಲ್ಲೂ ಸಹ ಪ್ರಾಪರ್ ಆಗಿರುವಂಥ ಅಬ್ಸರ್ವೇಷನನ್ನು ಅರ್ತ್ ಮೇಲೆ ಏನು ಚೇಂಜಸ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಮಿಷನ್ ನಮಗೆ ಸಹಕಾರಿಯಾಗಿದೆ. ಇದರಿಂದ ನಮಗೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಬೇಕಾಗ್ತಕ್ಕಂಥ ಸಪೋರ್ಟನ್ನು ತೆಗೆದುಕೊಳ್ಬೋದು. ಅಗ್ರಿಕಲ್ಚರ್ ಮಾನಿಟರಿಂಗ್ ಆಗಿರ್ಬೋದು, ಫಾರೆಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಸೊ ಅರ್ತ್ ರಿಲೇಟೆಡ್ ಇರುವಂತಹ ಏನೇ ಒಂದು ರಿಸರ್ಚ್ ಮಾಡಲಿಕ್ಕೆ ಅಥವಾ ಮಾನಿಟರಿಂಗ್ ಮಾಡಲಿಕ್ಕೆ ಸಹಕಾರಿ ಆಗುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಇಲ್ಲಿ ಕಲೆಕ್ಟ್ ಆಗಿರತಕ್ಕಂಥ ಡೇಟಾಗಳೇನಿದಾವಲ್ಲ, ಈ ಒಂದು ಡೇಟಾವನ್ನು ಪಬ್ಲಿಕ್ಕಿಗೂ ಸಹ ಫ್ಯೂಚರ್ ಡೇಸಲ್ಲಿ ಬಿಡಲಾಗುತ್ತೆ. ಸೊ ಇದರಿಂದ ಅವರು ಐಡೆಂಟಿಫೈ ಮಾಡ್ಬೋದು ಯಾವ್ಯಾವ ಏರಿಯಾದಲ್ಲಿ ಯಾವ ರೀತಿ ಅಂತ ನ್ಯಾಚುರಲ್ ವಿದ್ಯಮಾನಗಳು ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ ವಿದ್ಯಮಾನಗಳು ಅವೈಲೇಬಲ್ ಇದೆ ಅಂತ ಡೇಟಾವನ್ನು ಸಹ ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಪ್ರೆಸೆಂಟ್ ಕಂಡೀಷನ್ಲಿ US ಹಾಗೂ ಇಂಡಿಯಾ ಈ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದೆ ಅಂತ. ಸೊ US ಮತ್ತು ಇಂಡಿಯಾ ಹತ್ರ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಡೇಟಾಗಳು ಇದ್ದಾವೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಅಂದರೆ ಇದು ವರ್ಕಿಂಗ್ ಕಂಡೀಷನ್ ಬಂದಾದಮೇಲೆ ಡೇಟಾಗಳನ್ನು ಎರಡೂ ಕಂಟ್ರೀಸ್ಗಳು ಮ್ಯಾನೇಜ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಂದರೆ ಇದನ್ನು ಓಪನ್ ಡೇಟಾ ಪಾಲಿಸಿ ಅಥವಾ ಓಪನ್ ಸೈನ್ಸ್ನ ಪ್ರಾಜೆಕ್ಟ್ ನಡಿನಲ್ಲಿ ಕಾಣ್ಬೋದು. ಸೊ ಓಪನ್ ಡೇಟಾ ಇದೆ, ಓಪನ್ ಡೇಟಾ ಪಾಲಿಸಿಯನ್ನು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸೊ ಈ ವರ್ಷ ಇದನ್ನು ಲಾಂಚ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಂಟೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲಿಂದ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಸಿಟಿಜನ್ಸ್ಗಳ ರೆಸ್ಪಾನ್ಸನ್ನು ಕಾಣ್ಬೋದು. 81% ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತ. ಇದರಿಂದ 1 ನೇಷನ್ 1 ಎಲೆಕ್ಷನನ್ನು ನಾವು ಎಂಫಸಿಸ್ ಮಾಡಬೇಕು ಅನ್ನುವಂಥ ಪಾಸಿಟಿವ್ ರೆಸ್ಪಾನ್ಸನ್ನು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂತಹ
ಪ್ರೆಸೆಂಟ್ ಸಿಚುವೇಶನ್ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿದೆ, ಪ್ರಸ್ತುತವಾಗಿ ನಾವು ಯಾವ ರೀತಿ ಅಂತ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ, ಇದರಿಂದ ಏನು ತೊಂದರೆಗಳಿದ್ದಾವೆ ಅಥವಾ ಏನು ಬದಲಾವಣೆಯನ್ನು ಮಾಡಬೇಕಾಗತ್ತೆ ಅಥವಾ ಇದರಿಂದ ಏನು ಪಾಸಿಟಿವ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತಂದರೆ ಇವಾಗ ಲೋಕಸಭೆ ಹಾಗೂ ಸ್ಟೇಟ್ ಅಸೆಂಬ್ಲೀಸ್ಗಳಿಗೆ ಒಂದೇ ಸಂದರ್ಭದಲ್ಲಿ ನಾವು ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ. ಸೊ ಇದನ್ನು ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತ ಕರಿತೀವಿ. ಈ ಒಂದು ಸೈಮಲ್ಟೇನಿಯಸ್ ಎಲೆಕ್ಷನ್ ಇವಾಗ ನಡೀತಾ ಇಲ್ಲ. ಲೋಕಸಭೆಗೆ ಬೇರೆ ಸಂದರ್ಭದಲ್ಲಿ ನಡೆಯುತ್ತೆ ಅಥವಾ ಸ್ಟೇಟ್ ಅಸೆಂಬ್ಲಿನಲ್ಲಿ ಇರ್ತಕ್ಕಂಥ ಎಲೆಕ್ಷನ್ಸ್ಗಳು ಬೇರೆ ಬೇರೆ ಶೆಡ್ಯೂಲ್ಸ್ಗಳಿರ್ತವೆ. ಇಲ್ಲಿ ನಮ್ಮ ದೇಶದಲ್ಲಿ ಕೇವಲ 4 ಸ್ಟೇಟ್ಸ್ಗಳು ಲೋಕಸಭೆ ಎಲೆಕ್ಷನ್ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸೇಮ್ ಟೈಮಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾವೆ. ಸೊ ಯಾವ್ಯಾವ ಸ್ಟೇಟ್ಸ್ಗಳಿದಾವೆ ಅಂತಂದರೆ ಅರುಣಾಚಲ್ ಪ್ರದೇಶ್, ಆಂಧ್ರ ಪ್ರದೇಶ್, ಸಿಕ್ಕಿಂ ಹಾಗೂ ಒಡಿಶಾ. ಈ 4 ಸ್ಟೇಟ್ಸ್ಗಳು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾವೆ ಅಂತ. ಲೋಕಸಭೆ ಎಲೆಕ್ಷನ್ನೊಂದಿಗೆ ಈ ಸ್ಟೇಟ್ಸ್ಗಳಲ್ಲಿ ಎಲೆಕ್ಷನ್ಸ್ಗಳು ನಡೀತಾ ಇದ್ದಾವೆ ಅಂತ. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಪ್ರಿಲಿಮ್ಸಲ್ಲಿ ಬೇಕಾಗುತ್ತೆ. ನಾವು ಇವಾಗ ಸಂವಿಧಾನಾತ್ಮಕವಾಗಿ ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದಾದ ಮೇಲೆ ಜನವರಿ 26, 1950 ರೈಟ್, ಇದು ನಿಮ್ಗೆ ಗೊತ್ತಿದೆ. ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ. ರಿಪಬ್ಲಿಕ್ ಡೇ ಆಗಿ ನಾವು ಕನೆಕ್ಟ್ ಮಾಡ್ತಿದ್ವಿ. ಈ ಸಂವಿಧಾನ ಜಾರಿಗೆ ಬಂದಾದ ಮೇಲೆ ಅಸೆಂಬ್ಲಿ ಎಲೆಕ್ಷನ್ಸ್ಗಳು ಏನು ನಡೀತಾ ಇತ್ತಲ್ಲ, ಆವಾಗ ಎಲ್ಲ ಸ್ಟೇಟ್ಸ್ಗಳಲ್ಲಿ ಎಲ್ಲ ಲೋಕಸಭೆಯಲ್ಲಿ ಸೇಮ್ ಟೈಮ್ ನಡೀತಿರುತ್ತೆ. ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ನಡೀತಾ ಇರುತ್ತೆ. 1951 ಹಾಗೂ 1952 ಈ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ಸನ್ನು ಕಾಣ್ತಾ ಇದ್ವಿ. ಯಾವಾಗ ಈ ಒಂದು ಚೈನ್ ಬ್ರೇಕ್ ಆಗಿದೆ ಅಂತಂದರೆ 1959ನಲ್ಲಿ ಫಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಕೇರಳದಲ್ಲಿ ಆರ್ಟಿಕಲ್ 356 ಜಾರಿಗೆ ತರಲಾಗುತ್ತೆ. ಸೊ ಅಲ್ಲಿ ಪ್ರಾಪರಾಗಿ ಸಂವಿಧಾನವನ್ನು ಫಾಲೋ ಮಾಡಿಲ್ಲ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಫಾಲೋ ಮಾಡಿಲ್ಲ, ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಫೇಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಕಲ್ 356 ಜಾರಿಗೆ ತರುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದರಿಂದಾಗಿ ಕೇರಳ ಸರ್ಕಾರದಲ್ಲಿ ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದ್ರಲ್ಲಿ ಏರುಪೇರಾಗುತ್ತೆ. ಸೊ ಬೇರೆ ಸಂದರ್ಭದಲ್ಲಿ ಕಂಡಕ್ಟ್ ಆಗುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ ಅಸೆಂಬ್ಲೀಸ್ಗಳಲ್ಲೂ ಸಹ 1960 ಆದ ಮೇಲೆ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ರೀಸನ್ಸ್ಗಳನ್ನು ಕೊಡ್ಬೋದು. ಬೇರೆ ಬೇರೆ ರೀಸನ್ಸ್ಗಳ ಮುಖಾಂತರ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸ್ ನಡಿನಲ್ಲಿ ಎಲೆಕ್ಷನ್ಸ್ಗಳನ್ನು ಸೇಮ್ ಟೈಮಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಆಗದೇ ಇರುವಂಥ ಕಂಡೀಷನ್ಸ್ಗಳನ್ನು ಕಾಣ್ತಾ ಇರ್ತೀವಿ. ಸೊ 2018ರಲ್ಲಿ ಒಂದು ಲಾ ಕಮಿಷನ್ ಆಫ್ ಇಂಡಿಯಾ ಇದರ ಒಂದು ಡ್ರಾಫ್ಟನ್ನು ನೋಡೋದಾದರೆ, ಲಾ ಕಮಿಷನ್ ಆಫ್ ಇಂಡಿಯಾ ಇದರ ಡ್ರಾಫ್ಟನ್ನು 2018ರಲ್ಲಿ ನೋಡೋದಾದರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು. ಸೊ ಇಲ್ಲಿ ಸಂವಿಧಾನಾತ್ಮಕವಾಗಿ ಕೆಲವೊಂದಿಷ್ಟು ಲೀಗಲ್ ಕ್ವಶನ್ಸ್ಗಳನ್ನು ಇದು ರೇಸ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದನ್ನು ನಾವು ಜಾರಿಗೆ ತರಬೇಕು ಅಂತಂದರೆ ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ಸ್ಗಳಲ್ಲಿ ಬದಲಾವಣೆ ಮಾಡಬೇಕು. ಸೊ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಕಾಣ್ತೀವಿ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸ್ ನಡಿನಲ್ಲಿ ಕೆಲವೊಂದಿಷ್ಟು ರೂಲ್ ಆಫ್ ಪ್ರೊಸೀಜರ್ಸನ್ನು ಕಾಣ್ತೀವಿ. ಸೊ ಅವರ ಒಂದು ಅಡ್ಮಿನಿಸ್ಟ್ರೇಷನನ್ನು ಪ್ರಾಪರಾಗಿ ಕಂಡಕ್ಟ್ ಮಾಡಲಿಕ್ಕೆ ರೂಲ್ಸ್ಗಳನ್ನು ಕಾಣ್ತೀವಿ. ಈ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಆ ರೂಲ್ಸ್ ನಡಿನಲ್ಲೂ ಸಹ ರೂಲ್ಸ್ ಆಫ್ ಪ್ರೊಸೀಜರಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸ್ಗಳಲ್ಲಿರ್ತಕ್ಕಂಥ ರೂಲ್ಸನ್ನು ಬದಲಾವಣೆ ಮಾಡುವಂಥದ್ದು. ಇದರೊಂದಿಗೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟನ್ನು ನೋಡಿದ್ವಿ ಮತ್ತು ಸಂವಿಧಾನಾತ್ಮಕವೇ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇಟ್ಗಳ ಒಂದು ಒಪಿನಿಯನ್ನ ಕೇಳಬೇಕು. ಇವಾಗ ನಾವು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ. ತಿದ್ದುಪಡಿಯನ್ನು ಮಾಡಿದಾಗ ಸ್ಪೆಷಲ್ ಮೆಜಾರಿಟಿಯ ಮುಖಾಂತರ ತಿದ್ದುಪಡಿಯನ್ನು ಮಾಡಿ ಆಮೇಲೆ ಸ್ಟೇಟ್ಸ್ಗಳ ಒಂದು ಒಪಿನಿಯನನ್ನು ಕೇಳಬೇಕು. ಯಾಕೆಂದರೆ ಇದು ಫೆಡ್ರಲ್ ಇಶ್ಯೂ ಆಗ್ತಾ ಇದೆ. ಸೊ ಫೆಡ್ರಲ್ ಇಶ್ಯೂಸ್ ಇರೋದ್ರಿಂದ ನಾವು ಸ್ಟೇಟ್ಗಳ ಒಂದು ಪರ್ಮಿಷನನ್ನು ಕೇಳಬೇಕಾಗುತ್ತೆ ಅಥವಾ ಅವರ ಒಂದು ಒಪಿನಿಯನನ್ನು ಅಟ್ಲೀಸ್ಟ್ 50% ಸ್ಟೇಟ್ಸ್ಗಳ ಒಂದು ಒಪಿನಿಯನನ್ನು ಕೇಳಬೇಕಾಗುತ್ತೆ ಅನ್ನುವಂಥ ಕನ್ಸಿಡ್ರೇಷನನ್ನು ಈ ಒಂದು ಲಾ ಕಮಿಷನ್ ಆಫ್ ಇಂಡಿಯಾ ಕೊಡುತ್ತೆ. ಇದು 2018ರಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚರ್ಚೆ. ಸೊ ಇದರಿಂದ ಅಡ್ವಾಂಟೇಜಸ್ಗಳು ಯಾವ ರೀತಿಯಾಗಿದೆ, ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅಗೇನ್ ರಾಮನಾಥ್ ಕೋವಿಂದ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದ್ದಾರೆ, ಒಂದು ಪ್ಯಾನಲನ್ನು ರೆಡಿ ಮಾಡಿದ್ದಾರೆ. ಸೊ ಇವರು ಇವಾಗ ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಇವಾಗ ಸಿಟಿಜನ್ಸ್ಗಳ ರೆಸ್ಪಾನ್ಸನ್ನು ನಾವು ಕಾಣ್ತಾ ಇದ್ದೀವಿ. 1 ನೇಷನ್ 1 ಎಲೆಕ್ಷನ್ ಪ್ಲ್ಯಾನ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ರೆಸ್ಪಾನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಕನ್ಸರ್ನ್ಸ್ಗಳು ಏನಿದಾವೆ ಅಂತಂದರೆ ಪಾಸಿಟಿವ್ ರೆಸ್ಪಾನ್ಸನ್ನು ನಾವು ಕಾಣೋದಾದರೆ ಇವಾಗ ಪಬ್ಲಿಕ್ ಮನಿಯನ್ನು ಸೇವ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನಂತಂದರೆ ಪಬ್ಲಿಕ್ ಮನಿಯನ್ನು ನಾವು ಸೇವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಗಳು ಏನಿರುತ್ತಲ್ಲ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು. ಅಂದರೆ ಹ್ಯೂಮನ್ ರಿಸೋರ್ಸ್ನ ಒಂದು ಎನರ್ಜಿ ಇನ್ವೆಸ್ಟ್ಮೆಂಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೆಕ್ಯೂರಿಟಿ ಫೋರ್ಸಸ್ಗಳ ಒಂದು ಟೈಮನ್ನು ಇನ್ವೆಸ್ಟ್ ಮಾಡೋದೇನಿರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರದ ಪಾಲಿಸೀಸ್ಗಳಲ್ಲಿ ನಾವು ಹೆಚ್ಚು ಫೋಕಸನ್ನು ಮಾಡ್ಬೋದು. ಸೊ ಮನಿ ಸೇವ್ ಆಗ್ತಾ ಇದೆ ಅಂದರೆ ಅದು ಆ ಒಂದು ಮನಿಯನ್ನು ಪ್ರೊಡಕ್ಟಿವ್ ಕಾರ್ಯಕ್ಕೋಸ್ಕರ ಯೂಸ್ ಮಾಡ್ಬೋದು. ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಫೋಕಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲೆಕ್ಷನ್ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಆಟೋಮೆಟಿಕ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೋರ್ ಪ್ರಿನ್ಸಿಪಲ್ ಏನಂತಂದರೆ ಇಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ ಮತ್ತು ಪಬ್ಲಿಕ್ ಮನಿನೂ ಸೇವ್ ಆಗುತ್ತೆ ಅನ್ನುವಂಥ ಒಂದು ಮೇಜರ್ ಐಡಿಯಾ, ಕೋರ್ ಐಡಿಯಾನ ಮುಖಾಂತರ ನಾವಿಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ.
ಸೊ ಇದರೊಂದಿಗೆ ಮೇಜರ್ ಕನ್ಸರ್ನ್ ಏನಂತಂದರೆ ಆರ್ಟಿಕಲ್ 83 ಸಬ್ ಕ್ಲಾಸ್ 2, ಇದು ಲೋಕಸಭೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 172ನಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ಇವಾಗ 5 ಇಯರ್ಸ್ ಏನಂತ ನಾವು ಡ್ಯೂರೇಷನ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಎಲೆಕ್ಟೆಡ್ ಗೌರ್ಮೆಂಟ್ನ ಒಂದು 5 ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಇದರಲ್ಲಿ ನಾವು ಮೇಜರ್ ಚೇಂಜಸನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಡಿಸಾಲ್ವ್ ಆದರೆ ನಾವು ಯಾವ ರೀತಿಯಾಗಿ ಇದನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಎಲ್ಲ ಪ್ರೊಸೀಜರ್ನ ಬದಲಾವಣೆ ಮಾಡಬೇಕು. ಯಾಕೆಂದರೆ ಒಂದು ಸ್ಟೇಟ್ಸಲ್ಲಿ 5 ಇಯರ್ಸ್ ಕಂಪ್ಲೀಟ್ ಆಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಇವಾಗ ಪ್ರೆಸಿಡೆನ್ಷಿಯಲ್ ರೂಲ್ ಏನಾದರೂ ಬಂದರೆ ಸ್ಟೇಟ್ ಗೌರ್ಮೆಂಟ್ಗಳು ಅವಾಗ ಕ್ಲೋಸ್ ಮಾಡ್ತಾರೆ, ಸೆಂಟ್ರಲ್ನ ಒಂದು ಅಧಿಕಾರದ ಒಳಗಡೆ ಬರುತ್ತೆ ಸ್ಟೇಟ್ ಗೌರ್ಮೆಂಟ್. ಸೊ ಈ ನಿಟ್ಟಿನಲ್ಲಿ ಆ ಒಂದು ಪ್ರೊಸೀಜರಲ್ಲಿ 5 ಇಯರ್ಸ್ ಅಂತ ಏನಿರುತ್ತಲ್ಲ, ಡಿಸಾಲ್ವ್ ಆದಾಗ ಏನು ಮಾಡಬೇಕು ಅಂಥ ಪ್ರೊಸೀಜರ್ಗಳಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಕನ್ಸರ್ನ್. ಸೊ ಇದರೊಂದಿಗೆ ಇವಾಗ ನೆಗೆಟಿವ್ ಸೈಡನ್ನು ನಾವು ನೋಡೋದಾದರೆ ಅಥವಾ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳ ಒಪಿನಿಯನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ನಮ್ಮ ಒಂದು ಫೆಡರಲಿಸಮ್ ಸ್ಟ್ರಕ್ಚರ್ ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳು ತಮ್ಮ ಒಂದು ರೀಜ್ನಲ್ ಲೆವೆಲಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಅಥವಾ ರೀಜ್ನಲ್ ಲೆವೆಲಲ್ಲಿ ವಾಯ್ಸನ್ನು ಕೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಜನರ ಒಂದು ಒಪಿನಿಯನ್ ಆಗಿರ್ಬೋದು. ಇವಾಗ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ರೀಜ್ನಲಲ್ಲಿ ಇರ್ತಕ್ಕಂಥ ಕಂಡೀಷನ್ನ ಆಧಾರದ ಮೇಲೆ ಅಥವಾ ಅಲ್ಲಿ ಯಾವ ಪವರಿಗೆ ಬರಲಿಕ್ಕೆ ಬೇಕಾಗುತ್ತೆ ಅನ್ನುವಂಥ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಎರಡೂ ಒಂದೇ ಟೈಮ್ ಎಲೆಕ್ಷನ್ ಮಾಡತ್ತಿದ್ವಿ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಲೀಡರ್ಸ್ಗಳು ಸ್ಟೇಟ್ ಗೌರ್ಮೆಂಟಲ್ಲಿಯೂ ಸಹ ರಿಸಲ್ಟ್ಸ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ರೀಜನಲ್ ಲೆವೆಲಲ್ಲಿ ವಾಯ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ, ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳ ಬೇರೆ ಇರ್ತಾರೆ, ಸೊ ಅಲ್ಲಿ ಪರ್ಸನಾಲಿಟಿ ಬೇರೆ ಇರುತ್ತೆ. ಸೊ ಈ ಎಲ್ಲ ಕನ್ಸರ್ನ್ ನಾವು ಕಾಣ್ಬೋದು. ಫೆಡರಲಿಸಮ್ ಸ್ಟ್ರಕ್ಚರ್ ನಡಿನಲ್ಲಿ ಸ್ಟೇಟ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಲಿಬರ್ಟಿ ಅಥವಾ ಅಟಾನಮಿಯನ್ನು ನಾವು ಈ ಒಂದು ಎಲೆಕ್ಷನ್ ಮುಖಾಂತರ ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನನ್ನು ಸಹ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ ಅಂತ. ಸೊ ಪ್ರೆಸಿಡೆಂಟ್ ರೂಲ್ ಇವಾಗ ಜಾರಿ ಆಗಿರುವಂಥ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೊಲ್ಯಾಪ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಪ್ರೆಸಿಡೆನ್ಷಿಯಲ್ ರೂಲನ್ನು ಜಾರಿಗೆ ತಂದಾಗ ಸ್ಟೇಟ್ ಗೌರ್ಮೆಂಟ್ಸಲ್ಲಿ ಆಡಳಿತ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಂಥ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೀರಿಯಸ್ ಕ್ವಶನ್ಸನ್ನು ನಾವಿಲ್ಲಿ ಕಾಣ್ಬೋದು. ಏಕೆಂದರೆ ನಾವು ಇವಾಗ 5 ಇಯರ್ಸ್ ಅಂತ ಡ್ಯೂರೇಷನ್ ತೆಗೆದುಕೊಂಡಿವಿ ಅಂದ್ಕೊಳ್ಳಿ. ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ 2 ಇಯರ್ಸ್ ಮಾತ್ರ ಎಲೆಕ್ಟ್ ಆಗಿರ್ತಕ್ಕಂಥ ಸರ್ಕಾರ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ, ಏನೋ ಇಲ್ಲಿ ತೊಂದರೆ ಆಗುತ್ತೆ ಅಥವಾ ಇಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ಆಗಿರ್ಬೋದು ಅಥವಾ ಅಲ್ಲಿ ಸರ್ಕಾರ ಉಳ್ಳು ಹೋಗ್ತಾ ಇರುವಂಥ ಸಿಚುವೇಶನ್ಸ್ಗಳು ಇರ್ಬೋದು ಅಥವಾ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗದೇ ಇರುವಂಥ ಕಂಡೀಷನ್ಸ್ಗಳಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ 2 ಇಯರ್ಸ್ ಆದಮೇಲೆ ಇನ್ನು 3 ಇಯರ್ಸಲ್ಲಿ ಯಾವ ರೀತಿ ಅಂತ ಪಾರ್ಟಿ ರೂಲ್ ಮಾಡಬೇಕು ಅಥವಾ ಮತ್ತೆ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕಾಗುತ್ತಾ, ಮತ್ತು ಸೈಕಲ್ನ ಪ್ರಕಾರ 5 ಇಯರ್ಸ್ ಆದಮೇಲೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ಗಳನ್ನ ಕಾಣ್ತೀವಿ. ಯಾವ ರೀತಿ ಅಂತ ಸೊಲ್ಯೂಷನ್ಸನ್ನು ತರಬೇಕು ಅನ್ನುವಂಥ ಕ್ವಶನನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ನಾವು ಫ್ರೀಕ್ವೆಂಟಾಗಿ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡೋದ್ರಿಂದ ಜನರ ಒಂದು ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ ನಡಿನಲ್ಲಿ. ಸೊ ಭಾಳ ಫ್ರೀಕ್ವೆಂಟಾಗಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ನ ಅಥವಾ ಲೋಕಸಭೆಯಲ್ಲಿ ಎಲೆಕ್ಷನ್ಸ್ ಇದ್ದಾಗ ಆ ಸಂದರ್ಭದಲ್ಲೂ ಸಹ ಜನರು ತಮ್ಮ ಒಂದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಗೇನ್ ಸ್ಟೇಟ್ ಗೌರ್ಮೆಂಟಲ್ಲಿ ಮತ್ತೆ ಎಲೆಕ್ಷನ್ ಸಪ್ರೇಟ್ ಆಗಿರುವಂಥ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫ್ರೀಕ್ವೆಂಟಾಗಿ ಕಂಡಕ್ಟ್ ಮಾಡೋದ್ರಿಂದ ಹೆಚ್ಚು ಸಾರ್ತಿ ತಮ್ಮ ಒಂದು ಅಭಿಪ್ರಾಯವನ್ನು ಅವರು ಹೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಎಕ್ಸ್ಪರ್ಟ್ಗಳ ಒಪಿನಿಯನ್. ಸೊ ಈ 3 ಪಾಯಿಂಟ್ಸ್ಗಳು ಏನಿದೆಯಲ್ಲ ಇದನ್ನು ನಾವು ನೆಗೆಟಿವ್ ಸೈಡಾಗಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಫಂಡ್ಗೆ ಸಂಬಂಧಪಟ್ಟಂತೆ ಅಥವಾ ಟೈಮ್ ಸೇವಿಂಗ್ಗೆ ಸಂಬಂಧಪಟ್ಟಂತೆ ಪಾಲಿಸೀಸ್ಗಳನ್ನು ನಾವು ಹೇಗೆ ರೈಟ್ ವೇನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ಗಳು ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ ಅನ್ನುವಂಥ ಪಾಸಿಟಿವ್ ಪಾಯಿಂಟ್ಸ್ಗಳು ಸಹ ನಮಗೆ ಇಂಪಾರ್ಟೆಂಟ್. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ಒಂದು ಡೆಫಿನೇಷನ್ ಏನಿದೆಯಲ್ಲ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದರೆ ಏನು ಅನ್ನೋದು ನಮಗೆ ಪ್ರಿಲಿಮ್ಸಲ್ಲಿ ಸಹಕಾರಿ ಆಗುತ್ತೆ. ಇಷ್ಟು ಪಾಯಿಂಟು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ರಿವೈವಲ್ ಆಫ್ ದ IMEC ಐಡಿಯಾ ಅಮಿಡ್ ಚಾಪಿ ಜಿಯೋಪೊಲಿಟಿಕ್ಸ್. ಈ ಒಂದು ಆರ್ಟಿಕಲ್ನ ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ನಡಿನಲ್ಲಿ ಗ್ಲೋಬಲ್ ಜಿಯೋಪೊಲಿಟಿಕ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ IMEC ಅಂದರೆ ಏನು ಅಂತ ನಾವು ಮೊದಲು ತಿಳಿದುಕೊಳ್ಬೇಕು. ಸೊ ಇದರಿಂದ ಆರ್ಟಿಕಲಲ್ಲಿ ಏನು ಕಂಟೆಕ್ಸ್ಟ್ ಇದೆ ಅಂತ ಅರ್ಥ ಆಗುತ್ತೆ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪಿಯನ್ ಕಾರಿಡಾರ್, ಈ ಒಂದು ಕಾರಿಡಾರ್ಗೆ ಸಂಬಂಧಪಟ್ಟಂತಹ ಡಿಸ್ಕಷನನ್ನು ಅಥವಾ ಅಗ್ರಿಮೆಂಟನ್ನು G20 ನಡಿನಲ್ಲಿ ಕಾಣ್ಬೋದು. G20 ಸಮಿಟ್ ನಡಿನಲ್ಲಿ ಈ ಒಂದು ಪ್ರಪೋಸಲ್ ನಮಗೆ ಜಾರಿಗೆ ಬರ್ತಾ ಇರುವಂಥದ್ದು ಈ ಒಂದು ಪ್ರಾಜೆಕ್ಟ್. ಸೊ ಈ ಒಂದು ಪ್ರಾಜೆಕ್ಟರ್ ನಡಿನಲ್ಲಿ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಪ್ರಮೋಟ್ ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಈ ಒಂದು ಇಮೇಜನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಇಂಡಿಯಾ ಮತ್ತು ಮಿಡಲ್ ಈಸ್ಟ್ ಮತ್ತು ಯುರೋಪ್ ಇರ್ತಕ್ಕಂಥ ರೀಜನ್ಸ್ ನಡಿನಲ್ಲಿ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳು ಇವತ್ತು ಸ್ಪೆಸಿಫಿಕಲಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡುವಂಥದ್ದಾಗಲಿ, ಸೊ ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡೋದು, ಎಕನಾಮಿಕ್ ಇಂಪ್ಲಿಕೇಶನ್ಸ್ಗಳನ್ನು ಬೂಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ಯಾಸೇಜನ್ನು ಅಥವಾ ಕಾರಿಡಾರನ್ನು
ಪ್ರಾಜೆಕ್ಟ್ ಆಗಿ ನಾವು ಹಾಕ್ಕೋತಾ ಇದ್ದೀವಿ ಅಂತ. ಸೊ ಇಲ್ಲಿ ಸ್ಪೆಸಿಫಿಕಲಿ ಈಸ್ಟ್ ಕಾರಿಡಾರ್ ಅಂತಂದರೆ ಅರೇಬಿಯನ್ ಗಲ್ಫ್ ಕಂಟ್ರೀಸ್ಗಳಿಗೆ ಭಾರತ ಕನೆಕ್ಟ್ ಮಾಡುವಂಥದ್ದು. ಇದರೊಂದಿಗೆ ಯುರೋಪ್ ರೀಜನ್ಸ್ಗಳಿಗೂ ಸಹ ಭಾರತ ಕನೆಕ್ಟ್ ಮಾಡುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ನಾರ್ತ್ ಕಾರಿಡಾರ್ ನಾಡಿನಲ್ಲಿ ಯುರೋಪಿಯನ್ ರೀಜನ್ಸ್ಗಳಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಈ ಏರಿಯಾನಲ್ಲಿ ಸೆಟಪ್ ಮಾಡ್ಬೋದು, ಹಾಗೂ ಪೈಪ್ಲೈನ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ತರಬಹುದು. ಪೈಪ್ಲೈನ್ ಅಂತಂದಾಗ ಸ್ಪೆಸಿಫಿಕಲಿ ಹೈಡ್ರೋಜನ್ ರಿಲೇಟೆಡ್ ಇರತಕ್ಕಂಥ ಪೈಪ್ಲೈನ್ಸ್ಗಳನ್ನು ತರಬಹುದು. ಹೈ ಸ್ಪೀಡ್ ಡೇಟಾ ಕೇಬಲ್ಸ್ಗಳನ್ನು ಸಹ ಈ ಒಂದು ಏರಿಯಾನಲ್ಲಿ ಸೆಟಪ್ ಮಾಡಲಿಕ್ಕೆ ಡಿಸ್ಕಷನನ್ನು ಮಾಡಲಾಗಿದೆ. ಯಾರ್ಯಾರು ಸಿಗ್ನೇಟರೀಸ್ಗಳಿದ್ದಾರೆ ಅಂತಂದರೆ ಭಾರತ ಇದೆ, US ಇದೆ, ಸೌದಿ ಅರೇಬಿಯಾವನ್ನು ತೆಗೆದುಕೊಳ್ಬಹುದು, UAEನೂ ಸಹ ಇದೆ, ಯುರೋಪಿಯನ್ ಯೂನಿಯನ್ ಆಗಿರಬಹುದು, ಇಟಲಿ, ಫ್ರಾನ್ಸ್ ಹಾಗೂ ಜರ್ಮನ್ ಅಂಥ ಕಂಟ್ರೀಸ್ಗಳು ಇಲ್ಲಿ ಸಿಗ್ನೇಟರೀಸ್ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಯಾವ್ಯಾವ ಪೋರ್ಟ್ಸ್ಗಳ ಕನೆಕ್ಟಿವಿಟಿ ಈ ಒಂದು ಪ್ರಾಜೆಕ್ಟ್ ನಡಿನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ಲಿ ನಾವು ಕಾಣಬೇಕಾಗುತ್ತೆ. ಭಾರತದಲ್ಲಿ ಗುಜರಾತಲ್ಲಿರ್ತಕ್ಕಂಥ ಮಂದ್ರಾ ಪೋರ್ಟ್ ಹಾಗೂ ನವಿ ಮುಂಬೈಯಲ್ಲಿ ಕಂಡುಬರ್ತಕ್ಕಂಥ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನು ಸಹ ಈ ಒಂದು ಪ್ರಾಜೆಕ್ಟ್ ನಡಿನಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದ್ದೇವೆ ಅಂತೆ. ಮತ್ತು ಕಾಂಡ್ಲಾ ಪೋರ್ಟು ಸಹ ಇಲ್ಲಿ ಕಂಡುಬರುತ್ತೆ. ಕಾಂಡ್ಲಾ ರೀಜನಲ್ಲಿ ಇರ್ತಕ್ಕಂಥ ಪೋರ್ಟು ಸಹ ಈ ಪ್ರಾಜೆಕ್ಟ್ ನಡಿನಲ್ಲಿ ಕನೆಕ್ಟ್ ಮಾಡಲಾಗುತ್ತೆ. ಇನ್ನು ಯಾವ್ಯಾವ ದೇಶದಿಂದ ಯಾವ ರೀತಿಯಂಥ ಪೋರ್ಟ್ಗಳಿದ್ದಾವೆ ಅನ್ನೋದು ಸಹ ನಮಗೆ ಜನರಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಡಿನಲ್ಲಿ ಕೇಳ್ಬೋದು. ಒಂದು ಸರ್ತಿ ಯಾವ್ಯಾವ ಕಂಟ್ರಿಲಿಂದ ಬರುತ್ತೆ ಅಂತ ನೋಡಿಕೊಂಡ್ರೆ ಈ ಒಂದು ಇಮೇಜ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಬೇಸಿಕಲಿ ಒಂದು ಆಬ್ಜೆಕ್ಟಿವ್ ಏನಿದೆ, ನಾವು ಕಾಂಪ್ರಿಹೆನ್ಸಿವ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ರೇಲ್ಗಳ ಮುಖಾಂತರ ಆಗಿರ್ಬೋದು, ಅಥವಾ ರೋಡ್ ನೆಟ್ವರ್ಕ್ ಆಗಿರ್ಬೋದು, ಸಿಗಳ ಮುಖಾಂತರ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರ್ಬೋದು. ಸೊ ಇವುಗಳನ್ನೇ ಎಲ್ಲ ಎನ್ಶೋರ್ ಮಾಡಬೇಕಾಗಿದೆ. ಮಿಡಲ್ ಈಸ್ಟ್ ರೀಜನ್, ಯುರೋಪಿಯನ್ ರೀಜನ್ ಇವತ್ತು ಭಾರತಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ನಮಗೆ ಸಹಕಾರಿ ಆಗ್ತಾ ಇದೆ ಅಂತ. ಇಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಎಫಿಷಿಯನ್ಸಿಯನ್ನು ಮತ್ತು ಕಾಸ್ಟನ್ನು ಸಹ ರೆಡ್ಯೂಸ್ ಮಾಡಲಿಕ್ಕೆ, ಎಕನಾಮಿಕ್ಲೂ ಸಹ ಕಂಟ್ರೀಸ್ಗಳಿಗೆ ಸಹಕಾರಿ ಆಗ್ತಕ್ಕಂತಹ ಮತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಸಹ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ನ ಮುಖಾಂತರ ಮೇಜರ್ ಸಿಗ್ನಿಫಿಕೆನ್ಸನ್ನು ಇಟ್ಕೊಳ್ತಾ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ನಾವು ತರಬೇಕು. ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಟ್ರಾನ್ಸ್ಪರೆಂಟ್ ವೇನಲ್ಲಿ ಎನ್ಹಾನ್ಸ್ ಮಾಡಬೇಕು ಅಂತ. ಮ್ಯಾರಿಟೈಮ್ ಇಂಪಾರ್ಟೆನ್ಸನ್ನು ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಇಂಪಾರ್ಟೆನ್ಸನ್ನು ತರಲಿಕ್ಕೆ ಇದು ನಮಗೆ ಸಹಕಾರಿ ಆಗ್ತಾ ಇದೆ. ಜಿಯೋ ಪೊಲಿಟಿಕ್ಸನ್ನು ನಾವು ಅಬ್ಸರ್ವ್ ಮಾಡುವಾಗ ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಸನ್ನು ಚಾಲೆಂಜ್ ಮಾಡ್ತಕ್ಕಂಥ ಇದೊಂದು ಪೊಟೆನ್ಷಿಯಲ್ ಪ್ರಾಜೆಕ್ಟ್ ಆಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅರೇಬಿಯನ್ ಕಂಟ್ರೀಸ್ಗಳು ಸಹ ಭಾರತದೊಂದಿಗೆ ಎಂಗೇಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯುರೋಪಿಯನ್ ರೀಜನ್ಸ್ಗಳು ಸಹ ಕನೆಕ್ಟಿವಿಟಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ನ ಕನ್ಸರ್ನ್ ಯಾವ ರೀತಿಯಾಗಿದೆ, ಈ ಒಂದು ಆರ್ಟಿಕಲ್ ಇವಾಗ ಯಾಕಿದೆ, ಕಂಟೆಕ್ಸ್ಟ್ ಏನಿದೆ ಅಂತ ನೋಡ್ಕೊಳ್ಳೋದಾದರೆ, ಇವಾಗ ನಾವು ರೀಸೆಂಟಾಗಿ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ವಿ. ರೆಡ್ ಸಿ ರೀಜನ್ ನಡಿನಲ್ಲಿ ಯೆಮೆನ್ ಬಿಲಾಂಗ್ ಆಗ್ತಕ್ಕಂಥ ಹೌತೀಸ್ ರೆಬಲ್ಸ್ಗಳು ಏನಿದಾರಲ್ಲ, ಅವರು ಶಿಪ್ಸ್ಗಳು ಮೂವ್ ಆಗದೆ ಇರುವಂತೆ ತಡೆಗಟ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ಕಂಟ್ರೀಸ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಏನಿದೆಯಲ್ಲ, ಸೂಯೆಜ್ ಕ್ಯಾನಲ್ನ ಮುಖಾಂತರ ಆಗ್ತಕ್ಕಂಥ ಈ ಆ್ಯಕ್ಟಿವಿಟೀಸ್ಗಳು ಇವಾಗ ಅದರಲ್ಲೂ ಈಸ್ಟ್ ವೆಸ್ಟ್ ಟ್ರೇಡನ್ನು ಬ್ರೇಕ್ ಮಾಡ್ತಾ ಇದೆ. ಸೊ ಈ ಒಂದು ಸೂಯೆಜ್ ಕ್ಯಾನಲಿಂದ ಆಗ್ತಾ ಇರುವಂಥ ಟ್ರೇಡ್ ಇವಾಗ ಡಿಸ್ಕನೆಕ್ಟ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ರೂಟಿನ ಮುಖಾಂತರ ನೋಡಿದರೆ ಇಲ್ಲಿ ನಾವು ರೆಡ್ ಸೀನ ಮುಖಾಂತರ ಏನು ಟ್ರೇಡಿಂಗ್ ಆಗ್ತಾ ಇರುತ್ತಲ್ಲ, ಈ ಒಂದು ಸೂಯೆಜ್ ಕ್ಯಾನಲ್ ಮುಖಾಂತರ. ಸೊ ಇದನ್ನು ನಾವು ಇವಾಗ ಡಿಸ್ರಪ್ಷನ್ ಆಗ್ತಾ ಇರುವಂಥ ಕಂಡೀಷನ್ ಇರೋದ್ರಿಂದ ಈ ಒಂದು ಪ್ರಾಜೆಕ್ಟ್ ನಮಗೆ ಸಹಕಾರಿ ಆಗುತ್ತೆ ಅನ್ನುವಂಥ ಕಂಟೆಕ್ಸ್ಟನ್ನು ಆರ್ಟಿಕಲಲ್ಲಿ ಕಾಣಬಹುದು. ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇರೋದು ಏನಂತಂದರೆ, ಇವಾಗ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ನಾವು ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಈವನ್ ಗಾಜಾ ವಾರ್ ಆದ ಮೇಲೂ ಸಹ ಏನಾಗುತ್ತೆ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಈ ಎಲ್ಲ ರೀಜನ್ಸ್ಗಳಲ್ಲಿ ಅನ್ಸರ್ಟನಿಟೀಸ್ ಕ್ರಿಯೇಟ್ ಆಗಿರುತ್ತೆ. ಮೇಜರ್ ಚಾಲೆಂಜಸ್ಗಳು ಇದ್ದೇ ಇರ್ತವೆ. ಸೊ ಈ ಒಂದು ಚಾಲೆಂಜ್ ನಡಿನಲ್ಲಿ ಈ ಕಾರಿಡಾರ್ಸ್ಗಳ ಇಂಪಾರ್ಟೆನ್ಸನ್ನು ಎಂಫೋಸಿಸ್ ಮಾಡಬೇಕಾಗುತ್ತೆ ಅಂತ. ಇದರೊಂದಿಗೆ ಇವಾಗ ಹರ್ಷ್ ಪಂತ್ ಅಂತ ಏನಿದ್ದಾರೆ, ಹರ್ಷ್ ಪಂತ್ ಇವರು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರ ಒಂದು ಕನ್ಸಿಡರೇಷನ್ ಆಧಾರದ ಮೇಲೆ ಇವರು ಸಹ ಎಂಫೋಸಿಸ್ ಮಾಡೋ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಒಂದು ಆಪ್ಟಿಮಿಸ್ಟಿಕ್ ಅಥವಾ ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಟ್ರೇಡ್ ಆ್ಯಕ್ಟಿವಿಟೀಸ್ ಮತ್ತು ಸ್ಟ್ರಾಟಜಿಕ್ ಲಿಂಕನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇದೆ ಅಂತ. ಇದರೊಂದಿಗೆ ಇವಾಗ ಇಸ್ರೇಲ್ ಮತ್ತು ಅರಬ್ ನೇಷನ್ಸ್ಗಳಲ್ಲಿ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೂ ಸಹ ಇದು ಸಹಕಾರಿ ಆಗುತ್ತೆ ಎನ್ನುವಂಥದ್ದನ್ನು ಕಾಣ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಇವಾಗ ರೀಎಲೆಕ್ಟ್ ಆದರೆ ಆವಾಗ ಆಗ್ತಕ್ಕಂಥ ಇಂಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿ ಆಗ್ಬೋದು. ಸೊ ಈ ಒಂದು ಪ್ರಾಜೆಕ್ಟ್ನ ಮುಖಾಂತರ ಅದರಲ್ಲಿ ನಾವು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅಂತ. ಹಾಗೇನು ಇವಾಗ ಪ್ರೆಸಿಡೆಂಟ್ ಅವರ ರೀಎಲೆಕ್ಷನ್ನ ಆಧಾರದ ಮೇಲೂ ಸಹ ಕಾಂಪ್ಲಿಕೇಶನ್ಸ್ಗಳು ಅಥವಾ ಗ್ಲೋಬಲ್ ಲೆವೆಲಲ್ಲಿ ಮೇಜರ್ ಪ್ರಾಜೆಕ್ಟ್ ಆಗಿ ಇದು ಟರ್ನ್ ಆಗಬಹುದು ಅಂತ. ಸೊ ಇಲ್ಲಿ ಪೇಷನ್ಸ್ನ ಒಂದು ಅವಶ್ಯಕತೆ ಇದೆ ಅಂತ. ಸ್ಪೆಸಿಫಿಕಲಿ ಈ ಒಂದು
ಕಾರಿಡಾರ್ನ ಅಥವಾ ಈ ಒಂದು ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಹೈಡ್ರೋಜನ್ ಪೈಪ್ಲೈನ್ಸ್ಗಳನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೈಡ್ರೋಜನ್ ಪೈಪ್ಲೈನ್ ಅವಶ್ಯಕತೆ ಯಾಕಿದೆ? ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅಂತ. ಇವಾಗ ಅರಬ್ ನೇಷನ್ಸ್ಗಳಲ್ಲಿ ಜನರಲಿ ಅವ್ರಿಗೆ ಬಿಸ್ನೆಸ್ ಆಗಬೇಕು ಅಥವಾ ಅವರ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರಬೇಕು ಅಂತಂದರೆ ಅವರ ಒಂದು ಸೋರ್ಸ್ ಏನಿದೆ, ಫಾಸಿಲ್ ಫ್ಯೂಯಲ್ಸ್ನ ಒಂದು ಸೋರ್ಸನ್ನು ಇದೆ. ಸೊ ಈ ಒಂದು ಸೋರ್ಸ್ನ ಮುಖಾಂತರ ಬೇರೆ ಬೇರೆ ಕಂಟ್ರೀಸ್ಗಳಿಗೂ ಸಹ ಕನೆಕ್ಟಿವಿಟಿನ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರೋಲೈಸಿಸ್ನ ಪ್ರೊಸೆಸ್ನ ಮುಖಾಂತರ ಇವಾಗ ನಾವು ಹೈಡ್ರೋಜನನ್ನು ಜನರೇಟ್ ಮಾಡ್ತೀವಿ. ಸೊ ಗ್ರೀನ್ ಎನರ್ಜಿ ಆಗುತ್ತೆ. ಬಟ್ ಇದು ಪ್ರಾಕ್ಟಿಕಲಿ ಬರಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಫಾಸಿಲ್ ಫ್ಯೂಯಲ್ಸ್ನ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಕಂಡೀಷನಲ್ಲಿ ಫಾಸಿಲ್ ಫ್ಯೂಯಲ್ಸ್ನ ಒಂದು ರಿಸೋರ್ಸಸ್ಗಳನ್ನು ನಾವು ಅರಬ್ ನೇಷನ್ಸ್ಗಳಲ್ಲಿ ಕಾಣ್ತಾ ಇರೋದ್ರಿಂದ ಫಸ್ಟ್ ಇವಾಗ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಬೇರೆ ಕಂಟ್ರೀಸ್ಗಳೊಂದಿಗೆ ಇವರು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಹಾನ್ಸ್ ಮಾಡ್ಬೋದು. ಇದರಿಂದ ಈ ಕಾರಿಡಾರ್ನ ಪರ್ಪಸ್ ಸರ್ವ್ ಆಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಫಸ್ಟ್ ಏನಂತಂದರೆ ಈ ಒಂದು ಕಾರಿಡಾರನ್ನು ಸೆಟಪ್ ಮಾಡಬೇಕು ಅಂತಂದರೆ ಅರಬ್ ಕಂಟ್ರೀಸ್ಗಳಲ್ಲಿ ಬಿಸ್ನೆಸ್ಸು ಆಗಬೇಕು. ಸೊ ಮೇನ್ ಮೋಟಿವ್ ಏನಿರುತ್ತೆ, ಎಕನಾಮಿಕಲಿ ನಾವು ಸ್ಟ್ರಾಂಗ್ ಆಗಬೇಕಾಗುತ್ತೆ ಅನ್ನೋವಂಥ ಮೋಟಿವ್. ಯಾವುದೇ ಒಂದು ನೇಷನ್ ಆದ್ರೂ ಎಕನಾಮಿಕಲಿ ಅದು ಸ್ಟ್ರಾಂಗ್ ಆಗಬೇಕು, ಸ್ಟೆಬಿಲಿಟಿನ ತರಬೇಕು ಅನ್ನುವಂಥ ಮೋಟಿವ್ನ ಮುಖಾಂತರ ಬೇರೆ ಕಂಟ್ರಿಗಳೊಂದಿಗೆ ಟೈಸನ್ನು ಮಾಡುತ್ತೆ. ಅದು ಫಸ್ಟ್ ಮೋಟಿವ್ ಇರುತ್ತೆ ಜನರಲಿ. ಸೊ ಈ ನಿಟ್ಟಿನಲ್ಲಿ ಫಸ್ಟ್ ನಾವು ಪ್ರಾಜೆಕ್ಟನ್ನು ಮಾಡಬೇಕು. ಅಲ್ಲಿರುವಂಥ ಹೈಡ್ರೋಜನ್ ರಿಸೋರ್ಸಸ್ ಏನಿದೆಯಲ್ಲ ಫಾಸಿಲ್ ಫ್ಯೂಯಲ್ಸಿಂದ ಅದನ್ನು ಬೇರೆ ಕಂಟ್ರೀಸ್ಗಳಿಗೆ ಟ್ರಾನ್ಸ್ಪೋರ್ಟನ್ನು ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ನ ಕಾಣ್ಬೋದು. ಇದರೊಂದಿಗೆ ನಾವು ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮ್ ನಡಿನಲ್ಲಿ ಲಾಜಿಸ್ಟಿಕ್ ಕಾಸ್ಟ್ ಆಗಿರ್ಬೋದು ಅಥವಾ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ಪೋರ್ಟ್ಗಳ ಒಂದು ಮುಖಾಂತರ ನಾವೇನು ತರ್ತಾ ಇದ್ವಿ ಅದನ್ನು ರೆಡ್ಯೂಸ್ ಮಾಡ್ಬೋದು. ಇವಾಗ ರೇಲ್ ಮತ್ತು ರೋಡ್ನಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸ್ಪೀಡ್ ಆಗುವಂಥ ಕೆಪಾಬಿಲಿಟೀಸನ್ನು ಹೊಂದಿದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ನಾವು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಆರ್ಟಿಕಲ್ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಈ ಒಂದು ಕಾರಿಡಾರ್ ಏನು ನಾವು ಹಾಕ್ಕೊಂಡಿದ್ದೀವಲ್ಲ ಇದನ್ನು ಎಫೆಕ್ಟಿವ್ ಆಗಿ ಜಾರಿಗೆ ತರಬೇಕು. ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಸುಯೆಜ್ ಕೆನಾಲ್ನಿಂದ ಆಗ್ತಾ ಇರುವಂಥ ಟ್ರೇಡನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹಾಗಾಗಿ ಸೊ ಈ ಒಂದು ಪ್ರಾಜೆಕ್ಟ್ನ ಇಂಪಾರ್ಟೆನ್ಸನ್ನು ಆರ್ಟಿಕಲ್ ನಡಿನಲ್ಲಿ ಆಲ್ ಇಂಡಿಯಾ ನೆಟ್ವರ್ಕನ್ನು ಯಾವ ರೀತಿಯಾಗಿ ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಮೇನ್ಸ್ ನಡಿನಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿನೂ ಸಹ IMEC ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಎಡಿಟೋರಿಯಲಲ್ಲಿ ಕೋರ್ ಇನ್ಫಾರ್ಮೇಷನ್ ಏನಿದೆ ಅನ್ನುವಂಥ ಪಾಯಿಂಟ್ ನಮಗೆ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ದ ಗ್ರೋತ್ ಆಫ್ ಇಂಡಿಯಾ ಬಾಂಗ್ಲಾದೇಶ್ ಟೈಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲಾಬಸ್ಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಅಗೇನ್ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ರೀಸೆಂಟಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಅಗೇನ್ ಪವರ್ಗೆ ಬಂದಿದ್ದಾರೆ. ಸೊ 4th ಟರ್ಮ್ ಅಂತಲೇ ಹೇಳ್ಬೋದು. ಹಿಸ್ಟಾರಿಕಲಿ ಅವರು ಎಲೆಕ್ಟ್ ಆಗ್ತಾ ಇರುವಂಥ 4th ಟರ್ಮ್ನಲ್ಲಿ ಅವಾಮಿ ಲೀಗ್ಗೆ ಬಿಲಾಂಗ್ ಆಗ್ತಾರೆ ಅಂತ ಅವರ ಒಂದು ಪಾರ್ಟಿಗೆ ಸಂಬಂಧಪಟ್ಟಂತೆಯೂ ಸಹ ರೀಸೆಂಟಾಗಿ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಇಲ್ಲಿ ಭಾರತದೊಂದಿಗೆ ರಿಲೇಷನ್ಸನ್ನು ನಾವು ಬಾಂಗ್ಲಾದೇಶದೊಂದಿಗೆ ಕನೆಕ್ಟ್ ಮಾಡ್ಕೊಳ್ಳೋದಾದರೆ 1971ನಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿದೆ. ಬಾಂಗ್ಲಾದೇಶ್ ಲಿಬರೇಷನ್ ವಾರ್ನ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿರೋದ್ರಿಂದ ಪಾಕಿಸ್ತಾನದಿಂದ ಹೊರಹೊಮ್ಮಿರತಕ್ಕಂಥ ಈ ಒಂದು ಬಾಂಗ್ಲಾದೇಶ ಸ್ವತಂತ್ರವಾಗಿರುವಂಥದ್ದನ್ನು ನಾವು ಪಾಕಿಸ್ತಾನದ ಮುಖಾಂತರ ಕಾಣ್ಬೋದು. ಭಾರತ ಸಪೋರ್ಟ್ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಭಾರತದೊಂದಿಗೆ ಇಷ್ಟೊಂದು ಒಳ್ಳೆಯ ರಿಲೇಷನ್ ಇಟ್ಕೊಂಡಿರೋದು ಯಾವಾಗ ಬದಲಾವಣೆ ಆಗ್ತಾ ಬಂತು? ಬಾರ್ಡರ್ ಇಶ್ಯೂಸ್ನ ಮುಖಾಂತರ 1970s ಆದಮೇಲೆ ಇಶ್ಯೂಸ್ಗಳು ಸ್ಟಾರ್ಟ್ ಆಗಿದೆ. ಸೊ ಅವರ ಒಂದು ಲಿಬರೇಷನ್ ಇಂಡಿಪೆಂಡೆನ್ಸ್ ಆದಮೇಲೆ ಬಾರ್ಡರ್ ಇಶ್ಯೂಸ್ಗಳನ್ನು ನಾವು ಕಾಣ್ಬೋದು. ಈ ಒಂದು ಬಾರ್ಡರ್ ಇಶ್ಯೂಸ್ಗಳು ಇನ್ಸ್ಟೆಬಿಲಿಟಿಯನ್ನು ಬಾರ್ಡರ್ ಏರಿಯಾದಲ್ಲಿ ಕ್ರಿಯೇಟ್ ಮಾಡಿದ್ದಾವೆ. ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ಸ್ಗಳು ಕ್ರಿಯೇಟ್ ಆಗಿರುವಂಥ ನಿಟ್ಟಿನಲ್ಲಿ. ಆದರೆ ಶೇಖ್ ಹಸೀನಾ ಅವರು ಪವರ್ ಬಂದಾದಮೇಲೆ 1996ಗೆ ಅವರು ಫಸ್ಟ್ ಪವರ್ಗೆ ಬಂದಿರೋದನ್ನು ಕಾಣ್ಬೋದು. ಇದರಿಂದ ಭಾರತದೊಂದಿಗೆ ಇರ್ತಕ್ಕಂಥ ಬಯಲ್ಯಾಟ್ರಲ್ ಟೈಸ್ಗಳು ಸಹ ಸುಧಾರಿಸ್ಕೊಳ್ತಾ ಬರ್ತಾ ಇದ್ದಾವೆ. ಸೊ ಗಂಗಾ ವಾಟರ್ ಶೇರಿಂಗ್ಗೆ ರಿಲೇಟೆಡ್ ಇರ್ತಕ್ಕಂಥ ಟ್ರೀಟೀಸ್ಗಳಾಗಿರ್ಬೋದು. ಸೊ ಇವುಗಳೆಲ್ಲ ಒಂದು ಕೋಆಪರೇಷನನ್ನು ಎರಡೂ ಕಂಟ್ರಿಗಳ ಮಧ್ಯೆ ಕ್ರಿಯೇಟ್ ಮಾಡ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ಡಿಫೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಕನೆಕ್ಟಿವಿಟಿ ಅಥವಾ ಕೋಆಪರೇಷನ್ಸ್ ಆಗಿರ್ಬೋದು, ಡಿಫೆನ್ಸ್ ರಿಲೇಟೆಡ್ ಇರ್ತಕ್ಕಂಥ ಕೋಆಪರೇಷನ್ಸ್ಗಳನ್ನು ಎರಡೂ ಕಂಟ್ರೀಸ್ಗಳ ಮಧ್ಯೆ ಎನ್ಹಾನ್ಸ್ ಆಗೋದು, ಎನರ್ಜಿ ರಿಲೇಟೆಡ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು. ಟ್ರೇಡ್ ಪಾರ್ಟ್ನರ್ಶಿಪ್ಪನ್ನು ನಾವು ಕನ್ಸಿಡರ್ ಮಾಡೋದಾದರೆ ಸೌತ್ ಏಷ್ಯಾದಲ್ಲಿ ಭಾರತ ಒಂದು ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಅಂತ ಅನಿಸ್ಕೊಳ್ಳುತ್ತೆ ಬಾಂಗ್ಲಾದೇಶದೊಂದಿಗೆ. ಅದರಲ್ಲೂ ಇವಾಗ ಬಾಂಗ್ಲಾದೇಶದಲ್ಲಿ ಭಾರತ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತ ಟೈಟಲನ್ನು ಪಡೆದುಕೊಂಡಿದೆ. ಅಂದರೆ ಟೋಟಲ್ ಆಗಿ ನಾವು $18 ಬಿಲಿಯನ್ ಅಷ್ಟು ಟ್ರೇಡನ್ನು ಬಾಂಗ್ಲಾದೇಶದೊಂದಿಗೆ ಮಾಡಿದ್ದೀವಿ 2021 ಹಾಗೂ 2022ರ ಸಾಲಿನಲ್ಲಿ ನಾವು ಮಾಡಿರ್ತಕ್ಕಂಥ ಟ್ರೇಡ್. ಸೊ ಹಾಗಾಗಿ ಭಾರತ ಇವತ್ತು ಬಾಂಗ್ಲಾದೇಶದ ಸೆಕೆಂಡ್ ಟ್ರೇಡಿಂಗ್ ಬಿಗ್ಗೆಸ್ಟ್ ಪಾರ್ಟ್ನರ್ ಅಂತ ಅನಿಸ್ಕೊಳ್ತಾ ಇದೆ. ಸೊ ನಾವು ಹೆಚ್ಚಿವತ್ತು ಬಾಂಗ್ಲಾದೇಶಕ್ಕೆ ಮಾಡ್ತಾ ಇರುವಂಥ ಒಂದು ಎಕ್ಸ್ಪೋರ್ಟ್ಸನ್ನು ನೋಡೋದಾದರೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಡಿಯನ್ ಮಾರ್ಕೆಟಲ್ಲಿ ಯಾವ ರೀತಿಯಾಗಿದೆ ಅಂದರೆ $2 ಬಿಲಿಯನ್ ಅಷ್ಟು ಭಾರತದೊಂದು ಮಾರ್ಕೆಟನ್ನು ಕಾಣ್ಬೋದು. $2
ಸೊ ಇಷ್ಟೊಂದು ಟ್ರೇಡನ್ನು ನಾವು ಆ ಕಂಟ್ರಿಗಳೊಂದಿಗೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅದರಲ್ಲೂ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ನಾವು ಏನು ಮಾಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಮುಖಾಂತರ ಬಾಂಗ್ಲಾದೇಶ್ ಇವತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳ ಒಂದು ಲಿಸ್ಟಿಗೆ ಏನು ಸೇರಿದೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದ ಅವರು ಸಹ ಇವತ್ತು ಲೀಸ್ಟ್ ಡೆವಲಪ್ಡ್ ಕಂಡೀಷನ್ನ ಮುಖಾಂತರ ಸುಧಾರಿಸ್ಕೊಳ್ಳಿಕ್ಕೆ ಭಾರತದ ಒಂದು ಸಪೋರ್ಟನ್ನು ಕಾಣ್ಬೋದು. ಸೊ ಎರಡೂ ಕಂಟ್ರೀಸ್ಗಳು ಸಹ ಇವತ್ತು ಜಾಯಿಂಟ್ಲಿ ಸಪೋರ್ಟನ್ನು ಈ ಒಂದು ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಮುಖಾಂತರ ಪಡೆದುಕೊಳ್ತಾ ಇದೆ. ಭಾರತನೂ ಸಹ ಮಾಡಿರುವಂಥ ಒಂದು ಸಪೋರ್ಟ್ ಅಂದರೆ ಇವಾಗ 2026 ನಡಿನಲ್ಲಿ ಇದರ ಒಂದು ಟೈಟಲ್ ಏನಿರುತ್ತಲ್ಲ ಅದು ಬದಲಾವಣೆ ಆಗ್ತಾ ಇದೆ ಅಂತ ಆರ್ಟಿಕಲಲ್ಲಿ ಕಾಣ್ಬೋದು. 2026 ನಡಿನಲ್ಲಿ ಡೆವಲಪ್ ಕಂಡೀಷನಲ್ಲಿ ಬರಬಹುದು. ಅದು ಲೀಸ್ಟ್ ಡೆವಲಪ್ಡ್ ಕಂಡೀಷನನ್ನು ಏನು ಹೊಂದಿದೆ, ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ ಏನು ಅನಿಸ್ಕೊಳ್ತಾ ಇದೆ, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಭಾರತದ ಒಂದು ಸಪೋರ್ಟನ್ನು ಇದು ತೆಗೆದುಕೊಳ್ತಾ ಇದೆ ಅಂತ. ಇದರೊಂದಿಗೆ ನಾವು ಡ್ಯೂಟಿ ಫ್ರೀ ಆಗಿರ್ತಕ್ಕಂತಹ, ಕೋಟಾ ಫ್ರೀ ಆಗಿರ್ತಕ್ಕಂತಹ ಮಾರ್ಕೆಟ್ ಎಕ್ಸೆಸನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ವಿ. ನಮ್ಮ ದೇಶದೊಂದಿಗೆ ಅವರು ಈಸಿಯಾಗಿ ಟ್ರೇಡ್ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೂ ಸಹ ಫೈನಲೈಸ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನ್. ಸೊ ಈಗಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೂ ಸಹ ಅವ್ರಿಗೆ ನಾವು ಸಪೋರ್ಟನ್ನು ಮಾಡ್ತಾ ಇದ್ದೀವಿ. ಸೊ ಇದರೊಂದಿಗೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಮುಖಾಂತರ ಕಂಟ್ರಿ ಡೆವಲಪ್ ಆಗಲಿಕ್ಕೆ ಮುಂದಾಗ್ತಾ ಇದೆ ಅಂತ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರೋದು PM ಮೋದಿ ಹಾಗೂ ಶೇಖ್ ಹಸೀನಾ ಇವರೊಂದಿಗೆ ಲಾಸ್ಟ್ ಇಯರ್ ಡಿಸ್ಕಷನ್ ಆಗಿರೋ ಪ್ರಕಾರ ಅಗರ್ತಲಾ ರೇಲ್ ಹಾಗೂ ಅಖೌರಾ ಅಂತಕ್ಕಂತಹ ಏರಿಯಾ, ಸೊ ಇದರ ಒಂದು ಕನೆಕ್ಟಿವಿಟಿ ಏನಿದೆಯಲ್ಲ, ಸೊ ಅಗರ್ತಲಾ ಇದು ತ್ರಿಪುರಾದ ಮುಖಾಂತರ ಹಾಸ್ ಹೋಗ್ತಕ್ಕಂಥ ಈ ಒಂದು ರೇಲ್ ಕನೆಕ್ಟಿವಿಟಿ ಲಿಂಕ್, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನೀವು ಕಾಣ್ಬೋದು ಅಖೌರಾ ಮತ್ತು ಅಗರ್ತಲಾ ಈ ಒಂದು ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಲಾಸ್ಟ್ ಇಯರ್ ಮಾಡಿದ್ದಾರೆ. ಇದರಿಂದ ಎರಡೂ ಕಂಟ್ರಿಗಳ ಮಧ್ಯೆ ತ್ರಿಪುರದ ಮೂಲಕ ಹಾದು ಹೋಗ್ತಕ್ಕಂಥ ಈ ಒಂದು ಏರಿಯಾ, ಈ ಒಂದು ಬ್ರಿಡ್ಜ್ ಏನಿದೆ ಅಲ್ಲಿ ಲಿಂಕು, ಈ ಒಂದು ರೇಲ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಪೀಪಲ್ಗಳ ಒಂದು ಪ್ಯಾಸೇಜ್ ಆಗಿರ್ಬೋದು ಅಥವಾ ಫ್ರೈಟ್ ಕಾರಿಡೋರ್ಸ್ಗಳನ್ನು ನಾವು ಎನ್ಹಾನ್ಸ್ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದ ಕಂಟ್ರಿಗಳ ಕೋಆಪರೇಷನ್ ಇವಾಗ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಬೀಮ್ಸ್ಟೆಕ್ ಅಂತಹ ರೀಜನಲ್ ಗ್ರೂಪ್ಗಳು ಸಹ ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್ ಅಂತಹ ನೇಷನ್ಸ್ಗಳಿಗೆ ಸಂಬಂಧಪಟ್ಟಂಥ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ಗಳನ್ನು ಫೋಕಸ್ ಮಾಡ್ತಾಯಿದೆ. ಶಿಪ್ಪಿಂಗ್ ನೆಟ್ವರ್ಕ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೀಮ್ಸ್ಟೆಕ್ ಪ್ಲ್ಯಾಟ್ಫಾರ್ಮು ಸಹ ನಮಗೆ ಸಹಕಾರಿ ಆಗುತ್ತೆ ಅನ್ನೋದು. ಇವಾಗ ತೀಸ್ತಾ ಡಿಸ್ಪ್ಯೂಟ್ಸ್ಗಳನ್ನು ಮತ್ತೆ ಅವರು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾರೆ, ತೀಸ್ತಾ ರಿಲೇಟೆಡ್ ಇರತಕ್ಕಂತಹ ಡಿಸ್ಪ್ಯೂಟ್ಸನ್ನು ಹಸೀನಾ ಅವರ ಗೌರ್ಮೆಂಟ್ ಇವಾಗ ಏನಿದೆ ಸೆಂಟ್ರಲ್ ಸ್ಟೇಜಲ್ಲಿ ಯಾವ ರೀತಿ ಅಂತ ಡಿಸ್ಪ್ಯೂಟ್ಸನ್ನು ರಿಸಾಲ್ವ್ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲದೆ ಮಯನ್ಮಾರ್ದಿಂದ ಬಂದಿರತಕ್ಕಂತಹ ನಿರಾಶ್ರಿತರಿಗೆ ಸಂಬಂಧಿಸಿದಂತೆ ಕೋಆಪರೇಷನನ್ನು ಎರಡೂ ಕಂಟ್ರಿಗಳು ಮಾಡಬೇಕಾಗುತ್ತೆ. ವಾಪಸ್ ಅವರನ್ನು ಅವ್ರ ಕಂಟ್ರಿಗೆ ಕಳಿಸ್ಬೇಕು ಅಂತಂತ ಯಾವ ರೀತಿ ಅಂತ ಟಾಕ್ಸನ್ನು ನಡೆಸ್ತಾರೆ ಅನ್ನುವಂಥ ಎಲ್ಲ ಇಶ್ಯೂಸ್ಗಳು ಸಹ ನಾವಿಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಪ್ರಾಪರಾಗಿ ನಾವು ಎರಡೂ ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ಸನ್ನು ಪ್ರೆಸೆಂಟ್ ಕಂಡೀಷನಲ್ಲಿ ಡೆಮೊಕ್ರೆಟಿಕ್ ಬ್ಯಾಕ್ ಸ್ಲೈಡಿಂಗನ್ನು ಇಟ್ಕೊಂಡು ಹೇಗೆ ತಮ್ಮ ಒಂದು ರಿಲೇಷನ್ಸನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ಒಂದು ಕನ್ಸರ್ನನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎರಡೂ ಕಂಟ್ರೀಸ್ಗಳು ಯಾವ ರೀತಿಯಾಗಿ ಆ್ಯಂಟಿ ಕ್ರೈಮ್, ಆ್ಯಂಟಿ ಟೆರರಿಸಮ್ ಟಾಸ್ಕ್ಗೆ ಸಂಬಂಧಪಟ್ಟಂಥ ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ರೆಸ್ಪಾನ್ಸಿಬಲ್ ಆಗಿ ಹೇಗೆ ಎಲೆಕ್ಷನ್ಸ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅನ್ನುವಂಥ ಬಿಲೀಫನ್ನು ನಾವು ಹೊಂದಿದ್ದೀವಿ. ಡೆಮೊಕ್ರಾಟಿಕ್ ಕಂಟ್ರಿಗಳಾಗಿ ನಾವು ಹೊರಹೊಮ್ತಾ ಇದ್ದೀವಿ ಅನ್ನುವಂಥ ಎಲ್ಲ ಕನ್ಸಿಡ್ರೇಷನನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನಾವು ನೋಡೋದಾದರೆ ಬೆಟರ್ ಯೂಸ್ ಆಫ್ ಟೆಕ್ನಾಲಜಿ ನೀಡ್ಸ್ ಫ್ರೀ ಆಕ್ಸೆಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ಅಗೇನ್ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ರೀಸೆಂಟಾಗಿ ನಾವು ಈ ಒಂದು ಟಾಪಿಕನ್ನು ನೋಡಿದ್ವಿ. ಕಂಟೆಕ್ಸ್ಟ್ ಏನಿದೆ, ಏಸರ್ ರಿಪೋರ್ಟ್ ರಿಲೀಸ್ ಆಗಿದೆ 2023ನಲ್ಲಿ ಇರ್ತಕ್ಕಂಥ ಏಸರ್ ರಿಪೋರ್ಟ್ನ ಆಧಾರದ ಮೇಲೆ ಈ ಒಂದು ರಿಪೋರ್ಟ್ನ ಮೇಜರ್ ಔಟ್ಕಮ್ಸನ್ನು ನಾವು 2 ಸರ್ತಿ ಚರ್ಚೆ ಮಾಡಿದ್ದೀವಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಬಂದಿರುವಂಥ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಮಿನಿಮಮ್ 90 to 92% ಅಷ್ಟು ಜನ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಫೋನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸರ್ವೆನ ಕಾಣ್ತಾ ಇದ್ದೀವಿ. ಇದರಲ್ಲಿ 44% ಅಷ್ಟು ಬಾಯ್ಸ್ ಇದ್ದಾರೆ, 20% ಅಷ್ಟು ಗರ್ಲ್ಸ್ ಇದ್ದಾರೆ. ಸ್ಮಾರ್ಟ್ ಫೋನ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇವಾಗ ನಾವು ಆ ಒಂದು ಡಿವೈಸಸ್ಗಳನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಜೆಂಡರ್ ಬೇಸ್ಡ್ ಸ್ಟಡಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಇವಾಗ ಅವರ ಒಂದು ಎಬಿಲಿಟೀಸ್ಗಳನ್ನು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಅವರು ಯಾವ ರೀತಿ ಅಂತ ಇನ್ಫಾರ್ಮೇಷನ್ಸ್ಗಳನ್ನು ಇವತ್ತು ಬ್ರೌಸ್ ಮಾಡ್ತಾ ಇದ್ದಾರೆ, ಬಾಯ್ಸ್ ಯಾವ ರೀತಿ ಅಂತ ಇನ್ಫಾರ್ಮೇಷನ್ಸ್ಗಳನ್ನು ಬ್ರೌಸ್ ಮಾಡ್ತಾರೆ, ಗರ್ಲ್ಸ್ ಯಾವ ರೀತಿ ಅಂತ ಇನ್ಫಾರ್ಮೇಷನ್ಸ್ಗಳನ್ನು ಬ್ರೌಸ್ ಮಾಡ್ತಾರೆ. ಸೊ ಅವರ ಒಂದು ಸ್ಕಿಲ್ ಸೆಟ್ಸ್ಗಳನ್ನು ನಾವು ಹೇಗೆ ರಿವ್ಯಾಂಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಇಲ್ಲಿ ಸ್ಕಿಲ್ ಸೆಟ್ಸ್ ಅಥವಾ ಮೊಬೈಲ್ಸನ್ನು ಯೂಸ್ ಮಾಡುವಂಥ ಒಂದು ಸ್ಕಿಲ್ ಆಗಿರ್ಬೋದು, ಅಥವಾ ಅವರ ಒಂದು ಮೋಟಿವೇಶನ್ ಯಾವ ರೀತಿಯಾಗಿದೆ,
ಅಥವಾ ಅದನ್ನು ಅವರು ಲರ್ನಿಂಗ್ ಅಪಾರ್ಚುನಿಟಿಯಾಗಿ ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ಕೇವಲ ಇವತ್ತು ವಾಟ್ಸಪ್ ಅಂತಹ ಆ್ಯಪ್ಗಳನ್ನು, ಯೂಟ್ಯೂಬ್ಗಳಂತಹ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ನ್ಯೂ ಟೆಕ್ನಾಲಜಿಯನ್ನು ನಾವು ನೋಡಿದಾಗ ಇದು ಜೆಂಡರ್ ಬಯಾಸನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಇವಾಗ ಜನರಲಿ ಗರ್ಲ್ಸ್ ಲೆಸ್ ಪಾರ್ಟಿಸಿಪೇಷನನ್ನು ತೋರಿಸ್ತಾ ಇದ್ದಾರೆ, ಬಾಯ್ಸ್ ಹೆಚ್ಚು ಇವತ್ತು ಟೆಕ್ನಾಲಜಿನ ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ನಾವು ಕಾಣ್ಬೋದು. ಈ ಟೆಕ್ನಾಲಜಿಯ ಮುಖಾಂತರ ನಾವು ಹೇಗೆ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇವಾಗ ಎಜುಕೇಷನ್ ಪರ್ಪಸಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದು, ಇವಾಗ ನ್ಯೂ ಟೆಕ್ನಾಲಜಿನ ನಾವು ಅಳವಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಇವಾಗ ಆಗ್ತಾ ಇರುವಂಥ ಎಲ್ಲ ಆ್ಯಪ್ಸ್ಗಳು ಯೂಸರ್ ಫ್ರೆಂಡ್ಲಿ ಇರುತ್ತೆ. ಈಸಿಯಾಗಿ ನಾವು ಆ ಆ್ಯಪನ್ನು ಯೂಸ್ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಇನ್ಫಾರ್ಮೇಷನ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಲಿ ಆಗಿರ್ತಕ್ಕಂಥ ಆ್ಯಪನ್ನು ಆಗಿರ್ಬೋದು, ಟೆಕ್ನಾಲಜಿನ ನಾವು ಈಗ ಕಾಣ್ತಾ ಇದ್ವಿ. ಈ ಒಂದು ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡೋವಂಥವರ ಸಂಖ್ಯೆ ಜಾಸ್ತಿ ಇದೆ. ಇದನ್ನು ನಾವು ಎಜುಕೇಷನ್ ಪರ್ಪಸ್ಗೋಸ್ಕರ ಹೇಗೆ ಮಾಡಬೇಕು, 11 to 14 ಇಯರ್ ಇರ್ತಕ್ಕಂತಹ ಏಜ್ ಗ್ರೂಪನ್ನು ಹೇಗೆ ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಜನರಲಿ ಈ ಒಂದು ಟೆಕ್ನಾಲಜಿಯಿಂದ ನಾವು ಕಾಂಪ್ಲಿಕೇಶನ್ಸ್ಗಳನ್ನು ಕಾಣ್ತೇವೆ, ಆದರೆ ಇಲ್ಲಿ ನಾವು ರಿಪೋರ್ಟ್ನ ಆಧಾರದ ಮೇಲೆ ಮಕ್ಕಳು ಹೆಚ್ಚು ಸ್ಮಾರ್ಟ್ಫೋನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಪರ್ಪಸನ್ನು ನಾವಿಲ್ಲಿ ಹೆಚ್ಚು ಫೋಕಸನ್ನು ಮಾಡಬೇಕು ಅಂತ. ಇವಾಗ ಸ್ಟೇಟ್ ಎಂಟಿಟೀಸ್ಗಳಾಗಿರ್ಬೋದು ಅಥವಾ ಇವಾಗ ಫ್ಯಾಮಿಲಿ ಮೆಂಬರ್ಸ್ಗಳು ಸಹ ಪ್ರಯಾರಿಟಿ ವೈಸ್ ಮಕ್ಕಳಿಗೆ ಡಿವೈಸಸ್ಗಳನ್ನು ಕೊಡಬೇಕು. ಸ್ಮಾರ್ಟ್ಫೋನ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ವಿಲೇಜ್ ಏರಿಯಾಗಳಲ್ಲಿ ಟ್ಯಾಬ್ಲೆಟ್ಸ್ಗಳನ್ನು ಸಹ ಯೂಸ್ ಮಾಡ್ತಾರೆ, ಟ್ಯಾಬ್ಗಳನ್ನು ಯೂಸ್ ಮಾಡ್ತಾರೆ. ಇವುಗಳನ್ನು ಯೂಸ್ ಮಾಡುವಾಗ ಪ್ರಾಪರ್ ಆಗಿರುವಂಥ ಬ್ರೌಸಿಂಗ್ ಸಿಸ್ಟಮನ್ನು ನಾವಲ್ಲಿ ಪ್ರೊವೈಡ್ ಮಾಡಬೇಕು, ಅಥವಾ ಪಾಸ್ವರ್ಡ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ. ಇಲ್ಲಿ ನಾವು ಏಸರ್ ರಿಪೋರ್ಟ್ನ ಆಧಾರದ ಮೇಲೆ ಗರ್ಲ್ಸ್ಗೆ ಲೆಸ್ ಎಬಿಲಿಟಿ ಇದೆ ಅಂತ ಕಾಣ್ತಾ ಇದ್ದೀವಿ. ಗರ್ಲ್ಸ್ ಯೂಸ್ ಮಾಡೋದು ಕಂಡೀಷನು ಕಡಿಮೆ ಇದೆ, ಯಾಕೆಂದರೆ ಗರ್ಲ್ಸಲ್ಲಿ ಹೆಚ್ಚು ಮೊಬೈಲ್ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಪೇಮೆಂಟ್ಸ್ ಇಶ್ಯೂಸ್ಗಳಾಗಿರ್ಬೋದು, ಇಂಟರ್ನೆಟ್ಟಲ್ಲಿ ಇವಾಗ ಸೈಬರ್ ಕ್ರೈಮ್ಸ್ಗಳು ಜಾಸ್ತಿ ಇರ್ತವೆ, ಸೈಬರ್ ಇಶ್ಯೂಸ್ಗಳು ಜಾಸ್ತಿ ಇರ್ತವೆ. ಮಕ್ಕಳು ಸಹ ಇವತ್ತು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಸ್ಕಿಲ್ಫುಲ್ಲಾಗಿ ತಂತ್ರಜ್ಞಾನವನ್ನು ಅವರು ಬಳಕೆ ಮಾಡಿಕೊಂಡ್ರೆ ಲರ್ನಿಂಗ್ ಔಟ್ಕಮ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಡಿವೈಸಸ್ಗಳ ಒಂದು ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯಾರಿಟಿ ಇದೆ ಅಂತ ಫೋಕಸ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ನ ಆಧಾರದ ಮೇಲೆ ಗರ್ಲ್ಸ್ಗಳಿಗೆ ಅಥವಾ ಹುಡುಗಿಯರಿಗೆ ಹೆಚ್ಚು ಡಿವೈಸ್ ಎಕ್ಸೆಸಿಬಲ್ ಇರೋದಿಲ್ಲ, ಬಾಯ್ಸ್ಗಳು ಹೆಚ್ಚು ಇವತ್ತು ಮೊಬೈಲ್ಸನ್ನು ಅಥವಾ ಡಿವೈಸಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಜೆಂಡರ್ ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತ ಏಸರ್ ರಿಪೋರ್ಟ್ನ ಒಂದು ಆಧಾರದ ಮೇಲೆ ಗರ್ಲ್ಸಲ್ಲಿ ಹೆಚ್ಚು ಎಬಿಲಿಟಿ ಕಮ್ಮಿ ಇದೆ ಅಂತ, ಅವರು ಯಾವುದೇ ಒಂದು ಸ್ಕಿಲ್ಫುಲ್ ಆ್ಯಕ್ಟಿವಿಟೀಸ್ಗಳನ್ನು, ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಸರ್ವಿಸಸನ್ನು ಆನ್ಲೈನ್ ಎಕ್ಸೆಸ್ ಮಾಡುವಂಥ ಸಂದರ್ಭದಲ್ಲಿ, ಪೇಮೆಂಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೇಫಾಗಿ ಅವ್ರಿಗೆ ಪೇಮೆಂಟ್ ಮಾಡದೇ ಇರುವಂಥ ಸಿಚುವೇಶನ್ಸ್ಗಳು ಇರದೇ ಇರ್ಬೋದು. ಅವರು ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇಲ್ಲ, ಟೆಕ್ನಾಲಜಿಕಲಿ ಸೌಂಡ್ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನಾವಿಲ್ಲಿ ಕಾಣ್ಬೋದು ಎಕ್ಸೆಸಿಬಿಲಿಟಿ ಆಧಾರದ ಮೇಲೆ. ಆ ಒಂದು ಡಿವೈಸನ್ನು ಯಾವ ರೀತಿಯಾಗಿ ಓನರ್ಶಿಪ್ಪನ್ನು ಮಾಡ್ತಾ ಇರ್ತಾರೆ, ತಂದೆ ತಾಯಿಗಳು ಹೆಚ್ಚು ಗಂಡು ಮಕ್ಕಳಿಗೆ ಮೊಬೈಲ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ನ ಸಜೆಷನ್ ಇಷ್ಟೇ. ನಾವು ಇವತ್ತು ಟೆಕ್ನಾಲಜಿಯಿಂದ ಔಟ್ಕಮನ್ನು ತೆಗೆದುಕೊಳ್ಬೇಕು ಅಂತಂದರೆ ಆ ಒಂದು ಡಿವೈಸಸ್ ಎಕ್ಸೆಸಿಬಲ್ ಇರುವಂತೆ. ಇವಾಗ 92% ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಸ್ಮಾರ್ಟ್ ಫೋನಿಂದ ಎಷ್ಟರ ಮಟ್ಟಿಗೆ ನಾವು ಇನ್ಫಾರ್ಮೇಷನ್ಸನ್ನು ಅಥವಾ ಪ್ರೊಡಕ್ಟಿವ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ನಾವಿಲ್ಲಿ ಕಾಣ್ಬೋದು. ಸೂಪರ್ಫಿಷಿಯಲಿ ಅವರು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ, ಆದರೆ ಅವರು ಯಾವ ರೀತಿಯಂತ ಇನ್ಫಾರ್ಮೇಷನ್ಸನ್ನು ಎಕ್ಸೆಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಮತ್ತು ಜೆಂಡರ್ ಬೇಸ್ಡ್ ಪಾರ್ಟಿಸಿಪೇಷನನ್ನು ಸಹ ನಾವಿಲ್ಲಿ ಕಾಣ್ಬೋದು. ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರಾ ಅಥವಾ ಎಜುಕೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರಾ ಅನ್ನುವಂಥ ಕನ್ಸಿಡ್ರೇಷನ್ ಸಹ ಈ ಒಂದು ರಿಪೋರ್ಟ್ನ ಮುಖಾಂತರ ಕನೆಕ್ಟ್ ಮಾಡಲಿಕ್ಕೆ ಆಥರ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಆಗಿ ನಾವು ಕನೆಕ್ಟ್ ಮಾಡ್ಬೋದು. ಏನಿದೆ ಯಾವ ರೀತಿಯಾದಂಥ ಸಿಸ್ಟಮನ್ನು ಇವರು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ರಿಪೋರ್ಟನ್ನು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಈ ಆರ್ಟಿಕಲಿಂದ ಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಪ್ರಿನ್ಸಿಪಲ್ ಆಫ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನಡಿನಲ್ಲಿ ಯಾವ ರೀತಿಯಾದಂಥ ಡೆಫಿನೇಷನ್ಸನ್ನು ಕ್ಲಿಯರ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. 4 ಸ್ಟೇಟ್ಮೆಂಟ್ಸ್ಗಳನ್ನು ಕಾಣ್ಬೋದು. ಜುಡಿಷರಿ ಮತ್ತು ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂಥ ಪವರನ್ನು ಸಪ್ರೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು. ಸೆಂಟ್ರಲ್ ಹಾಗೂ ಪ್ರೊವಿನ್ಷಿಯಲ್ ಲಿಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಜ್ಯೂರಿಸ್ಡಿಕ್ಷನ್ಸನ್ನು ಕಾಣ್ತಾ ಇದ್ದೀವಿ. ಹಾಗೂ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮತ್ತು ವೈಸ್ ರಾಯ್ಗೆ ಸಂಬಂಧಪಟ್ಟಂಥ ಪವರನ್ನು ಕಾಣ್ತಾ ಇದ್ದೀವಿ. 4ನೇ ಆಪ್ಷನ್ ಅಡಿನಲ್ಲಿ ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.